ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಸೊ ಮಾರ್ನಿಂಗ್ 9 o'clock ಆಗಿದೆ. ನಾನು ಎದ್ದು ಇವತ್ತು ಆಫ್ ಇದೆ. ಸೊ ಎದ್ದು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೆ. ಬ್ರೇಕ್ಫಾಸ್ಟ್ಗೆ ಚಪಾತಿ ಎಲ್ಲ ಮಾಡ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ, ಕೆಲಸ ಆಗುತ್ತೆ ಅಂತ ಈ ಥರ ಪೊಮಗ್ರಾನೇಟ್ ಮತ್ತು ಗ್ರೇಪ್ಸ್ ಮತ್ತು ಡೇಟ್ಸ್ನ ಮಿಕ್ಸ್ ಮಾಡಿಕೊಂಡು ಸಲಾಡ್ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಇದನ್ನ ಹಾಗೇ ಸ್ವಲ್ಪ ವಾಶ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಕೂಡ ಅಷ್ಟೇ ಗ್ರೇಪ್ಸ್ ಅಥವಾ ಈ ಥರದ್ದು ಏನಾದರೂ ತಿನ್ನುವಾಗ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ತಿನ್ನಿ. ಇವಾಗ ಇದ್ರ ಜೊತೆ ಇದನ್ನು ಈ ಥರ ಪೀಸ್ ಮಾಡಿ ಹಾಕ್ತೀನಿ. ಒಂದೇ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್, ಹಾಗೆ ಇನ್ನೊಂದು ಕೈಯಲ್ಲಿ ಇದನ್ನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಇಟ್ಸ್ ಫೈನ್, ಐ ಕ್ಯಾನ್ ಮ್ಯಾನೇಜ್. ನೋಡಿ, ಚೋಟು ಇಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ನಾನು ಬೇಡ ಅಂತಿದ್ದೀನಿ. ಯಾಕಂದರೆ ಅವ್ನ ಕೈ ಕೊಟ್ಟರೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಆಟ ಆಡ್ಕೊಂಡು ಕೂತಿರ್ತಾನೆ. ನೋಡಿ, ಊಟ ಹಾಕಿರೋದು ಅವರೇ ಬೀಳಿಸಿ ಇಷ್ಟೊಂದು ಗಲೀಜು ಮಾಡಿರೋದು. ಎಷ್ಟೇ ಕ್ಲೀನ್ ಮಾಡಲಿ ಇವ್ರುಗಳು ಅಯ್ಯೋ ಮತ್ತು ಇಬ್ಬರು ಸೇರ್ಕೊಂಡು ಎಲ್ಲ ಕ್ಲೀನ್ ಮಾಡಿರೋದೇ ವೇಸ್ಟ್ ಅನ್ನೋ ಥರ ಮಾಡಿಬಿಡ್ತಾರೆ. ನನಗೆ ಯೂಶ್ವಲಿ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಗೋದೇ ಕಡಿಮೆ. ವೀಕ್ ಆಫ್ಸಲ್ಲಿ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ಇವರು ಡೈಲಿ ಈ ಥರ ಮಾಡಿರ್ತಾರೆ. ಗ್ರೇಪ್ಸ್ನ ಹಾಕೊಳ್ತೀನಿ. ಇವಾಗ ನಾನು ಇದನ್ನ ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಆಮೇಲೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್. ಸೊ ನಮ್ಮ ಚೋಟು ಸಾವ್ಕಾರ್ ಅವರು ಇವಾಗ ಆಟ ಆಡಿ ಸುಸ್ತಾಗಿ ಬಂದು ನನ್ನ ಹತ್ರ ಮಲ್ಕೊಂಡಿದ್ದಾರೆ. ನೋಡಿ, ಅವನು ಹಿಂಗೇನೆ ಮಲ್ಕೊಳ್ಳೋದು. ಅಷ್ಟು ಕ್ಯೂಟಾಗಿ ಮಲಗಿದ್ದಾನೆ ಅಂದರೆ ಸೇಮ್ ಮಗು ಥರನೇ ಮಲಗಿದ್ದಾನೆ. ನಿಮ್ಮ ಜೊತೆ ಆಟ ಆಡ್ತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ಕ್ಯೂಟ್ ಅನಿಸುತ್ತೆ. ಇಲ್ಲಿ ನಾವು ಈ ಥರ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಸೊ ಮನೇಲಿ ಅಮ್ಮ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಬರೋಣ. ಅದೇನೋ ರೆಸಿಪಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ನೋಡ್ಕೊಂಬರೋಣ. ಇವತ್ತು ವೆಜಿಟೇಬಲ್ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ ರೊಟ್ಟಿ ಅಂತ ಹೇಳ್ಬೋದು. ಇದು ಕಾಯಿ ತುರಿ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಮತ್ತು ಸೌತೆಕಾಯಿ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಅದು ಸೌತೆಕಾಯಿ ಕ್ಯಾರೆಟೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು ಅಕ್ಕಿ ಹಿಟ್ಟನ್ನು ನೇರವಾಗಿ ಹಾಕಿ ಮಿಕ್ಸ್ ಮಾಡ್ತೀನಿ. ಹಿಟ್ಟನ್ನೇನು ಬೇಯಿಸ್ಕೊಳ್ಳಲ್ಲ. ಹಾಗೆ ಹಸಿ ತರಕಾರಿಗೆ ಹಸಿ ಹಿಟ್ಟನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕು. ನೀರಲ್ಲಿ ಒಲೆ ಮೇಲೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿಯಾಗಿದೆ. ಇವಾಗ ಆಫ್ ಮಾಡ್ಕೊಳ್ತೀನಿ. ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ನೋಡಿ, ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಮಾಡಿಸಿರೋದು, ಹಸಿ ಹಿಟ್ಟಿದು. ಒಂದು 2.5 ಇದರಲ್ಲಿ ಈ ಹುಟ್ಟಲ್ಲಿ 2.5 ಹುಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಹಿಟ್ಟು ಬೇಕಾದರೆ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ನೀರು ಇವಾಗ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬೇಕಾದರೆ ನೀರು ಸ್ವಲ್ಪ ಹಾಕ್ಕೊಳ್ಬೋದು.
ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಬಾಳೆ ಎಲೆಯಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ. ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂತೇನಿಲ್ಲ. ಕ್ಯಾರೆಟು ತುಂಬಾ ತಂದಿದ್ದಿತ್ತು, ಹಾಕಿ ಮಾಡೋಣ ಅಂದ್ಕೊಂಡೆ. ಇವಾಗ ಕಲಸಿದ್ದಾಗಿದೆ. ಇವಾಗೇನು ಕಾಯೋದೇನು ಬೇಡ, ತಕ್ಷಣ ರೊಟ್ಟಿ ಮಾಡ್ಕೋಬೋದು. ಇವಾಗ ಹಿಟ್ಟು ಕಲಸಿದ್ದಾಗಿದೆ. ರೊಟ್ಟಿ ಮಾಡುವಾಗ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ಮಾಡಿದ್ರಾಯಿತು. ಇದು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಈ ಥರ ಸ್ವಲ್ಪ ಜಾಸ್ತಿ ನೀರಾಗಿ ಕಲಿಸ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಳೋಕ್ಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿನ ಬದಲಾಗಿ ಈ ಚಿರೋಟಿ ರವೆ ಬರುತ್ತಲ್ಲ, ಅದರಲ್ಲೂ ಮಾಡ್ಕೋಬಹುದು. ಅದು ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ ಮಾತ್ರ ತುಂಬ ಸ್ಮೂತಾಗಿ ಬರುತ್ತೆ, ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ. ನೋಡಿ, ಈ ರೀತಿ ಬಾಳೆ ಎಲೆಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಒಳಗಡೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸು ಎರಡನ್ನು ಹಾಕ್ಕೊಂಡಿಲ್ಲ. ನೀವು ಮಾಡುವಾಗ ಅದೆರಡನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ಹಾಕಿಲ್ಲ ನಾನು. ಅದು ಈ ರೀತಿ ಬರುತ್ತೆ, ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ಸಾರೇನು ತಿನ್ನಲ್ಲ ಅಂದರೆ ಅವ್ರಿಗೆ ಈ ರೀತಿ ಮಾಡಿಕೊಡ್ಬೋದು. ಇದೇ ರೀತಿ ಎಲ್ಲದನ್ನು ಮಾಡ್ಕೋಬೇಕು. ಎಲ್ಲ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ರೆಸಿಪಿನ ನೋಡ್ಕೊಂಡು ಬಂದ್ರಲ್ಲ. ಸೊ ನಾನು ಇವತ್ತು ಆಫ್ ಇರೋದಕ್ಕೆ ಬಟ್ಟೆನೆಲ್ಲ ಜೋಡಿಸ್ಬಿಟ್ಟೆ. ಇವಾಗ ಊಟ ಮಾಡಬೇಕು. ಊಟನೂ ಮಾಡಿ ನಿಮಗೆ ಸಿಗ್ತೀನಿ. ಇವಾಗ ನನಗೆ ಹಶ್ವಾಗ್ತಾ ಇದೆ, ಏನಾದರೂ ತಿನ್ನಬೇಕು ಅಂತ ಅನಿಸ್ತು. ಸೊ ನಾನು ಕ್ಯಾರೆಟ್ ಮತ್ತು ಚಿಕ್ ಪೀಸ್ನ ನೆನೆಸಿರೋದನ್ನ ತಿಂತಾಯಿದ್ದೀನಿ. ಕ್ಯಾರೆಟ್ಗೆ ಸ್ವಲ್ಪ ಉಪ್ಪು ಮತ್ತು ಲೆಮನ್ನ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ತಿಂಡಿ ಎಲ್ಲ ತಿಂದು ಕೂತ್ಕೊಂಡಿದ್ದೀನಿ. ಸುಮಾರು ಹೊತ್ತಾಗಿದೆ. ಇವಾಗ ನಮ್ಮನೆಯವರು ಇವತ್ತು ಪ್ರಾನ್ಸ್ ತಗೊಂಡು ಬಂದಿದ್ದಾರೆ. ಬೆಳಗ್ಗೆ ನೀವು ಇದು ವೆಜಿಟೇಬಲ್ ರೊಟ್ಟಿ ಮಾಡಿರೋದನ್ನು ನೀವೆಲ್ಲ ನೋಡಿದ್ದೀರಾ, ನಿಮಗೆ ತೋರಿಸಿದ್ದೀನಿ ನಾನು. ಇವಾಗ ಅಡುಗೆ ಮಾಡೋ ಟೈಮ್ ಆಯಿತು. ಪ್ರಾನ್ಸ್ ತಗೊಂಡು ಬಂದಿದ್ದಾರೆ, ಅದರದ್ದು ಸ್ವಲ್ಪ ಸಾಂಬಾರು ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ.
ಒಂದು ಸಲ ಅದಕ್ಕೆ ಎಣ್ಣೆಗೆ ಹಾಕಿ ಬಂದಿದ್ದೀನಿ, ಅದು ಬೇಯ್ತಾ ಇದೆ, ತೋರಿಸ್ತೀನಿ ನಿಮಗೆ. ಸ್ವಲ್ಪ ಚಿಕ್ಕದು, ಅದರಲ್ಲೇ ದೊಡ್ಡದೆಲ್ಲ ಆರಿಸಿ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕದು ಅಂತ ಹೇಳುವಷ್ಟೇನು ದೊಡ್ಡದಲ್ಲ, ತುಂಬ ಚಿಕ್ಕದು, ಆದರೂ ತುಂಬ ಚೆನ್ನಾಗಾಗುತ್ತೆ ಇದು. ನನಗಂತೂ ಪ್ರಾನ್ಸ್ ಅಂದರೆ ತುಂಬ ಇಷ್ಟ. ಇದು ಆಗ್ತಾ ಬಂತು ನೋಡಿ. ಇದು ಪ್ರಾನ್ಸ್ ಕಬಾಬ್ ಬೇಯ್ತಾ ಇದೆ. ಇತ್ತೀಚೆಗೆ ಪ್ರಾನ್ಸ್ ತರೋದು ಕಡಿಮೆ ಆಗಿಬಿಟ್ಟಿದೆ. ಇವಾಗ ಒಂದು 6 ಮಂತ್ ಆಯಿತು ಅನ್ಕೋತೀನಿ, ತರಲೇ ಇಲ್ಲ, ಪ್ರಾನ್ಸ್ ಸಿಗಲೂ ಇಲ್ಲ. ನಮ್ಮ ಸಾಗರ ಎಲ್ಲ ಹೋದಾಗ ಅಲ್ಲಿ ತುಂಬ ಕಾಸ್ಟ್ಲಿ ಸಾಗರದಲ್ಲಿ, ಅದಕ್ಕೋಸ್ಕರ ನಾವು ಫಿಶ್ಶೇ ತಗೊಂಡು ಬಂದುಬಿಡ್ತೀವಿ, ಇಲ್ಲಾಂದರೆ ಚಿಕನ್ನು. ಇದೊಂದು ಸ್ವಲ್ಪ ಇದೆ, ಇದಿಷ್ಟು ಮಾಡಿದರೆ ಆಯಿತು. ಅರ್ಧ kg ತಂದಿತ್ತು, ಅದನ್ನು ಈ ಥರ ಮಾಡ್ತಾಯಿದ್ದೀನಿ ಕಬಾಬನ್ನು. ಕಬಾಬ್ ಮಾಡುವಾಗ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬಾರ್ದು, ಒಂಥರ ರಬ್ಬರ್ ಥರ ಆಗುತ್ತೆ. ಹಾಗಂತ ಉರಿ ದೊಡ್ಡದಾಗಿ ಇಟ್ಕೊಬಾರ್ದು, ಮೀಡಿಯಮ್ ಆಗಿ ಇಟ್ಕೊಂಡು ಚೆನ್ನಾಗಾಗುತ್ತೆ. ನೋಡಿ, ಇದು ಬದನೆಕಾಯಿಗೆ ಸ್ವಲ್ಪ ಗ್ರೀನ್ ಮಸಾಲ ಮಾಡಿದ್ದೆ, ಇದು ಸ್ವಲ್ಪ ಇದೆ, ಹಾಗೆ ಅದು ಪ್ರಾನ್ಸ್ ಸಾರು ಇದೆ ಮತ್ತು ಕಬಾಬ್ ಇದೆ. ಇದು ಬೇಕಾದರೆ ಇದನ್ನು ಹಾಕೋಬಹುದು. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಅಂದರೆ ಸ್ವಲ್ಪನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ, ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.